ರಾಜ್ಯದ ಲೋಕಸಭಾ ಚುನಾವಣಾ ಅಖಾಡ ಬಹುತೇಕ ಫೈನಲ್ ಆಗಿದೆ. 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಕಾಂಗ್ರೆಸ್ ಈವರೆಗೆ 24 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನ ಪ್ರಕಟಿಸಿದೆ. ಕಾಂಗ್ರೆಸ್ 4 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಬೇಕಿದೆ. ಈ 4 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಘೋಷಣೆಯಾದರೆ ಎಲ್ಲ 28 ಲೋಕಸಭಾ ಕ್ಷೇತ್ರಗಳಿಗೂ ಅಭ್ಯರ್ಥಿ ಘೋಷಿಸಿದಂಗೆ ಆಗತ್ತೆ. ಆದರೆ ಈ 4 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡೋದಕ್ಕೆ ಕಾಂಗ್ರೆಸ್ ದೊಡ್ಡ ಮಟ್ಟದಲ್ಲಿ ಸರ್ಕಸ್ ಮಾಡ್ತಾ ಇದೆ. ಕೋಲಾರದಲ್ಲಿ KH ಮುನಿಯಪ್ಪ ಮತ್ತು ರಮೇಶ್ ಕುಮಾರ್ ಬಣದ ಮಧ್ಯೆ ಫೈಟ್ ಇದೆ. ಮತ್ತೊಂದು ಚಾಮರಾಜನಗರದಲ್ಲಿ ಮಗನಿಗೆ ಟಿಕೆಟ್ ಕೊಡಬೇಕು ಅಂತ ಸಚಿವ ಮಹದೇವಪ್ಪ ಪಟ್ಟಿಡಿದಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಗಳಲ್ಲಿ ರಕ್ಷಾ ರಾಮಯ್ಯ ವರ್ಸಸ್ ಶಿವಶಂಕರ್ ರೆಡ್ಡಿ ಇಬ್ಬರ ನಡುವೆ ಟಿಕೆಟ್ಗಾಗಿ ಫೈಟ್ ಇದೆ. ಬಳ್ಳಾರಿ ತುಕಾರಾಂ ಕಣಕ್ಕಿಳಿಸೋದಕ್ಕೆ ಸಿಎಂ ಸಿದ್ದರಾಮಯ್ಯ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. 4 ಕ್ಷೇತ್ರಗಳಲ್ಲಿ ಟಿಕೆಟ್ ಹಂಚಿಕೆ ಮಾಡೋದಕ್ಕೆ ಕಾಂಗ್ರೆಸ್ನಿಂದ ಸರ್ಕಸ್ ನಡೀತಾ ಇದ್ರೆ ಬಿಜೆಪಿ 5 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಫೈನಲ್ ಮಾಡಬೇಕು. ಇದುವರೆಗೆ ಆಗಿಲ್ಲ. ಬೆಳಗಾವಿಯಿಂದ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ಇದೆ. ಚಿಕ್ಕಬಳ್ಳಾಪುರ ಬಿಜೆಪಿ ಕೂಡ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಲ್ಲ. ಅಲ್ಲಿ ಅಲೋಕ್ ವಿಶ್ವನಾಥ್ ವರ್ಸಸ್ ಡಾಕ್ಟರ್ ಸುಧಾಕರ್ ಅನ್ನುವಂತಹ ಪರಿಸ್ಥಿತಿ ಇದೆ. ಚಿತ್ರದುರ್ಗ, ಉತ್ತರ ಕನ್ನಡ ಮತ್ತು ರಾಯಚೂರು ಇಲ್ಲೂ ಕೂಡ ಬಿಜೆಪಿ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಲ್ಲ. ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸಿಇಸಿ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಅಂತ್ಯವಾಗುವಂತಹ ಸಾಧ್ಯತೆ ಇದೆ. ಕಾಂಗ್ರೆಸ್ 4 ಕ್ಷೇತ್ರ, ಒಂದು ಚಾಮರಾಜನಗರ ಸುನಿಲ್ ಬೋಸ್ ಆಕಾಂಕ್ಷಿಯಲ್ಲಿ, ಮತ್ತೊಂದು ಚಿಕ್ಕಬಳ್ಳಾಪುರದಲ್ಲಿ ರಕ್ಷಾ ರಾಮಯ್ಯ ಮತ್ತು ಶಿವಶಂಕರ್ ರೆಡ್ಡಿ ಆಕಾಂಕ್ಷಿಗಳಿದ್ದಾರೆ. ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಈವರೆಗೂ ಸ್ಪಷ್ಟ ಆಗ್ತಿಲ್ಲ ಕಾಂಗ್ರೆಸ್ಗೆ. ಕೋಲಾರ ಹನುಮಂತಯ್ಯನವರು ಟಿಕೆಟ್ ಆಕಾಂಕ್ಷಿ ಇದ್ದಾರೆ. ಆದರೆ KH ಮುನಿಯಪ್ಪನವರು ನನ್ನ ಅಳಿಯನಿಗೆ ಟಿಕೆಟ್ ಕೊಡಬೇಕು ಅಂತ, ಶಶಿಧರ್ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ದೆಹಲಿಯಲ್ಲೂ ಪ್ರಯತ್ನ ಮಾಡಿದ್ರು. ಈಗ ಬೆಂಗಳೂರಿನಲ್ಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ನನ್ನ ಅಳಿಯನಿಗೆ ಟಿಕೆಟ್ ಕೊಡಲೇಬೇಕು ಅನ್ನುವಂತಹ ಬೇಡಿಕೆಯನ್ನ KH ಮುನಿಯಪ್ಪನವರು ಮಾಡ್ತಾ ಇದ್ದಾರೆ. ಇನ್ನು ಬಳ್ಳಾರಿ ತುಕಾರಾಂ ಬಹುತೇಕ ಕಾಂಗ್ರೆಸ್ ಅಭ್ಯರ್ಥಿಯಾಗುವಂತಹ ಸಾಧ್ಯತೆ ಇದೆ. ಈ 4 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಘೋಷಣೆಯಾದರೆ ಕಾಂಗ್ರೆಸ್ ಎಲ್ಲ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದಂತಾಗುತ್ತೆ. ಬಿಜೆಪಿ 5 ಕ್ಷೇತ್ರಗಳಿಗೆ ಟಿಕೆಟ್ ಘೋಷಣೆ ಮಾಡಬೇಕು. ಬೆಳಗಾವಿ ಟಿಕೆಟ್ ಯಾರಿಗಾಗುತ್ತೆ ಅನ್ನುವಂತಹ ಕುತೂಹಲ ಇದೆ. ಜಗದೀಶ್ ಶೆಟ್ಟರ್ ಮತ್ತು ಶ್ರದ್ಧಾ ಶೆಟ್ಟರ್ ಮಧ್ಯೆ ಸ್ಪರ್ಧೆ ಇದೆ. ಕುಟುಂಬದಲ್ಲೇ ಸ್ಪರ್ಧೆ ಇದು. ಜಗದೀಶ್ ಶೆಟ್ಟರ್ ಹುಬ್ಳಿ ಧಾರವಾಡದವರು, ಶ್ರದ್ಧಾ ಶೆಟ್ಟರ್ ಮಂಗಳ ಅಂಗಡಿ ಮತ್ತು ಸುರೇಶ್ ಅಂಗಡಿಯವರ ಮಗಳು, ಜಗದೀಶ್ ಶೆಟ್ಟರ್ ಅವರ ಸೊಸೆ. ಅವರಿಗೆ ಟಿಕೆಟ್ ಕೊಡಬೇಕು, ಹೊರಗಿನವರಿಗೆ ಟಿಕೆಟ್ ಬೇಡ ಅನ್ನುವಂತಹ ವಿರೋಧ ಇತ್ತು. ಬಹುತೇಕ ಜಗದೀಶ್ ಶೆಟ್ಟರ್ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗುತ್ತೆ ಅನ್ನುವಂತಹ ಮಾತುಗಳಿದ್ದಾವೆ. ಅಧಿಕೃತ ಘೋಷಣೆ ಆಗಬೇಕಿದೆ. ಚಿಕ್ಕಬಳ್ಳಾಪುರ ಡಾಕ್ಟರ್ ಸುಧಾಕರ್ ಮತ್ತು SR ವಿಶ್ವನಾಥ್ ಅವರ ಮಗ ಅಲೋಕ್ ವಿಶ್ವನಾಥ್ ಮಧ್ಯೆ ಸ್ಪರ್ಧೆ ಇದೆ. ಈ ಕ್ಷೇತ್ರಕ್ಕೂ ಕೂಡ ಬಹುತೇಕ ಇವತ್ತು ಸಭೆ ನಂತರ ಘೋಷಣೆಯಾಗುತ್ತೆ. ಚಿತ್ರದುರ್ಗದಿಂದ ಗೋವಿಂದ ಕಾರಜೋಳ ಅಥವಾ ರಘು ಚಂದನ್ ಅವರು ಆಕಾಂಕ್ಷಿಗಳಿದ್ದಾರೆ. ಇಬ್ಬರಲ್ಲಿ ಒಬ್ಬರಿಗೆ ಟಿಕೆಟ್ ಆಗುವಂತಹ ಸಾಧ್ಯತೆ ಇದೆ. ಉತ್ತರ ಕನ್ನಡ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಮಿಸ್ ಆಗೋದು ಕನ್ಫರ್ಮ್ ಆದಂತಿದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅಥವಾ ಚಕ್ರವರ್ತಿ ಸೂಲಿಬೆಲೆ ಅವರಿಗೆ ಉತ್ತರ ಕನ್ನಡ ಟಿಕೆಟ್ ಸಿಗುವಂತಹ ಸಾಧ್ಯತೆ ಇದೆ. ಇನ್ನು ರಾಯಚೂರು BV ನಾಯಕ್ ಅಥವಾ ಅಮರೇಶ್ ನಾಯಕ್ ಅವರವರಿಗೆ ಟಿಕೆಟ್ ಆಗಬಹುದು. ಇನ್ನು ಇವತ್ತು ಬಿಜೆಪಿ ಮತ್ತು JDS ಮಧ್ಯದ ಸೀಟು ಹಂಚಿಕೆ ಕೊನೆಗೂ ಫೈನಲ್ ಆಗಿದೆ. ಇದುವರೆಗೆ ನಾಯಕರ ಮಧ್ಯೆ ಮಾತುಕತೆಗೆ ಅಷ್ಟೇ ಆಗಿತ್ತು. 2 ಕ್ಷೇತ್ರ ಅಥವಾ 3 ಕ್ಷೇತ್ರ ಈ ರೀತಿಯಾದಂತಹ ಚರ್ಚೆಗಳಿದ್ವು. ಇವತ್ತು ಬಿಜೆಪಿ ಮತ್ತು JDS ಮಧ್ಯದ ಸೀಟು ಹಂಚಿಕೆ ಇತ್ಯರ್ಥ ಆಗಿದೆ. JDSಗೆ ನಿರೀಕ್ಷೆಯಂತೆ 3 ಕ್ಷೇತ್ರಗಳನ್ನು ಬಿಟ್ಟುಕೊಡೋದಕ್ಕೆ ಬಿಜೆಪಿ ಒಪ್ಪಿಕೊಂಡಿದೆ. ಕೋಲಾರ, ಹಾಸನ ಮತ್ತು ಮಂಡ್ಯ ಕ್ಷೇತ್ರಗಳನ್ನು ಬಿಜೆಪಿ JDSಗೆ ಬಿಟ್ಟುಕೊಡೋದಕ್ಕೆ ನಿರ್ಧಾರ ಮಾಡಿದೆ.
ಕೋಲಾರ ಕ್ಷೇತ್ರದ ವಿಷಯವಾಗಿ ಬಿಜೆಪಿ ಮತ್ತು ಜೆಡಿಎಸ್ನ ಮಧ್ಯೆ ಫೈಟ್ ಇತ್ತು. ಯಾಕಂದ್ರೆ ಬಿಜೆಪಿಯಲ್ಲಿ ಹಾಲಿ ಸಂಸದರಿದ್ರು, ಆ ಕ್ಷೇತ್ರವನ್ನ ಉಳಿಸಿಕೊಳ್ಬೇಕು ಅಂತ ಬಿಜೆಪಿ ಪ್ರಯತ್ನ ಮಾಡ್ತು. ಆದರೆ ಜೆಡಿಎಸ್ ಪಟ್ಟು ಸಡಿಲಿಸದ ಕಾರಣಕ್ಕೆ ಈಗ ಕೋಲಾರ ಜೆಡಿಎಸ್ಗೆ ಫೈನಲ್ ಆಗಿದೆ. ಮಂಡ್ಯ, ಹಾಸನ, ಕೋಲಾರ ಜೆಡಿಎಸ್ಗೆ ಅಂತ ಬಿಜೆಪಿ ಅಧಿಕೃತವಾಗಿ ಘೋಷಣೆ ಮಾಡಿದೆ. ಇವತ್ತು ಬೆಂಗಳೂರಿನಲ್ಲಿ ಬಿಜೆಪಿ ಚುನಾವಣಾ ನಿರ್ವಹಣಾ ಸಮಿತಿಯ ಕಾರ್ಯಾಗಾರದಲ್ಲಿ ಈ ಘೋಷಣೆ ಆಯಿತು. ಬಿಜೆಪಿ ಕಾರ್ಯಾಗಾರದಲ್ಲಿ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾಮೋಹನ್ ಅಗರ್ವಾಲ್ ಬಹಿರಂಗವಾಗಿ ಜೆಡಿಎಸ್ಗೆ 3 ಕ್ಷೇತ್ರ ಅಂತ ಇವತ್ತು ಅಧಿಕೃತವಾಗಿ ಘೋಷಣೆ ಮಾಡಿದ್ರು. ಅಫ್ಕೋರ್ಸ್ ಕುಮಾರಸ್ವಾಮಿ ಹೇಳಿದ್ರು ಒಂದು ವಾರದ ಹಿಂದೆ, ಆದರೆ ಕುಮಾರಸ್ವಾಮಿ ಹೇಳಿಕೆಯ ಕೊಟ್ಟ ಮಾರನೇ ದಿನ ವಿಜಯೇಂದ್ರ ಇನ್ನು ಫೈನಲ್ ಆಗಿಲ್ಲ ಅನ್ನುವ ಹೇಳಿಕೆ ಕೊಟ್ಟಿದ್ರು. ಹಾಗಾಗಿ ಸ್ವಲ್ಪ ಗೊಂದಲ ಇತ್ತು. ಈಗ ಎಲ್ಲ ಗೊಂದಲ ಮುಗಿದಿದೆ. ಮಂಡ್ಯ, ಹಾಸನ, ಕೋಲಾರ ಜೆಡಿಎಸ್ಗೆ ಅನ್ನೋದು ಫೈನಲ್ ಆಗಿದೆ. ಇವತ್ತು ಬಿಜೆಪಿ ಕಾರ್ಯಕರ್ತರ ಜೊತೆ ಸಭೆ ಮಾಡಿದಾಗ ರಾಧಾಮೋಹನ್ ಹೇಳಿದ್ರು, ಬಿಜೆಪಿ ಮಾತ್ರ ಕಾರ್ಯಕರ್ತರ ಬಗ್ಗೆ ಯೋಚನೆ ಮಾಡುತ್ತೆ. ನಾವು 2 ಸಂಸದರನ್ನ ತ್ಯಾಗ ಮಾಡಿದ್ದೇವೆ ಜೆಡಿಎಸ್ಗೋಸ್ಕರ, ಒಂದು ಹಾಸನ ಮತ್ತೊಂದು ಕೋಲಾರದಲ್ಲಿ. ಆ ಸಂಸದರ ಬಗ್ಗೆಯೂ ನಾವು ಯೋಚನೆ ಮಾಡ್ತೀವಿ ಅಂತ ರಾಧಾಮೋಹನ್ ಹೇಳಿದ್ರು. ಇದರ ಮಧ್ಯೆ ಮಾಜಿ ಪ್ರಧಾನಿ HD ದೇವೇಗೌಡರವರು ದೆಹಲಿಗೆ ಹೋಗಿದ್ದಾರೆ. HD ಕುಮಾರಸ್ವಾಮಿ ಆಸ್ಪತ್ರೆಯಲ್ಲಿದ್ದಾರೆ, ಅವರಿಗೆ ಹಾರ್ಟ್ ಆಪರೇಷನ್ ಆಗಿದೆ. ಈ ಸಂದರ್ಭದಲ್ಲಿ ಯಾರನ್ನ ಜೆಡಿಎಸ್ ಅಭ್ಯರ್ಥಿ ಮಾಡಬೇಕು ಅಂತ ಬಿಜೆಪಿ ನಾಯಕರ ಜೊತೆ ಚರ್ಚೆ ಮಾಡೋದಕ್ಕೆ ಮಾಜಿ ಪ್ರಧಾನಿ HD ದೇವೇಗೌಡ ಈಗಾಗಲೇ ದೆಹಲಿಯನ್ನು ತಲುಪಿದ್ದಾರೆ. ನಿನ್ನೆ CEC ಸಭೆ ಆಗಬೇಕಿತ್ತು, ಆದರೆ ಪ್ರಧಾನಿ ಭೂತಾನ್ನ ಪ್ರವಾಸದಲ್ಲಿದ್ದರು. ಈಗ ಪ್ರಧಾನಿ ವಾಪಸ್ ಬಂದಿದ್ದಾರೆ. ಅವರ ಜೊತೆ ಸಭೆ ನಡೆಸಿ ನಂತರ ಜೆಡಿಎಸ್ ಅಭ್ಯರ್ಥಿಗಳು ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಜೆಡಿಎಸ್ ಕಳೆದ ಬಾರಿ ಕೇವಲ 1 ಕ್ಷೇತ್ರದಲ್ಲಿ ಗೆದ್ದಿತ್ತು, ಅದು ಹಾಸನ. ಈ ಬಾರಿ ಜೆಡಿಎಸ್ಗೆ 3 ಕ್ಷೇತ್ರವನ್ನು ಬಿಟ್ಟುಕೊಡಲಾಗಿದೆ, ಮಂಡ್ಯ, ಹಾಸನ ಮತ್ತು ಕೋಲಾರ. ಬಿಜೆಪಿ ಕಳೆದ ಬಾರಿ 25 ಕ್ಷೇತ್ರಗಳನ್ನು ಗೆದ್ದಿತ್ತು. ಈ ಬಾರಿ ಬಿಜೆಪಿ 25 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಕಳೆದ ಬಾರಿ ಹಾಸನದಲ್ಲಿ ಪ್ರಜ್ವಲ್ ಗೆದ್ದಿದ್ರು, ಮಂಡ್ಯದಲ್ಲಿ ಸುಮಲತಾ ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದಿದ್ರು. ಈಗ ಮಂಡ್ಯ ಜೆಡಿಎಸ್ನ ಪಾಲಾಗಿದೆ. ಕೋಲಾರದಲ್ಲಿ ಬಿಜೆಪಿಯಿಂದ ಮುನಿಸ್ವಾಮಿ ಗೆದ್ದಿದ್ರು. ಈ ಬಾರಿ ಮುನಿಸ್ವಾಮಿ ಅವರಿಗೆ ಟಿಕೆಟ್ ಇಲ್ಲ. ಕೋಲಾರ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಡಲಾಗಿದೆ. ಹಾಗಿದ್ರೆ ಜೆಡಿಎಸ್ಗೆ ಸಿಗುವಂತಹ 3 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳು ಯಾರಾಗ್ತಾರೆ? ಮಂಡ್ಯ ಮಾಜಿ CM HD ಕುಮಾರಸ್ವಾಮಿ ಅವರೇ ಅಭ್ಯರ್ಥಿಯಾಗುವಂತಹ ಸಾಧ್ಯತೆ ಇದೆ. ಯಾಕಂದರೆ ನಿಖಿಲ್ ಕುಮಾರಸ್ವಾಮಿ ಅಭ್ಯರ್ಥಿ ಆಗೋದಕ್ಕೆ ಬಿಜೆಪಿ ಹೈಕಮಾಂಡ್ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ ಅನ್ನುವಂತಹ ಮಾತುಗಳಿದ್ವು. ಆ ಕಾರಣದಿಂದ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿದರೆ ಗೆಲ್ಲುವ ಸಾಧ್ಯತೆ ಹೆಚ್ಚು ಅಂತ ಬಿಜೆಪಿ ಹೈಕಮಾಂಡ್ ತಾನು ಮಾಡಿದಂತಹ ಸಮೀಕ್ಷೆಯಲ್ಲಿ ಕಂಡುಕೊಂಡಿದೆ. ಹಾಗಾಗಿ ಕುಮಾರಸ್ವಾಮಿ ಅವರನ್ನು ನೀವೇ ಸ್ಪರ್ಧೆ ಮಾಡಿ ಮಂಡ್ಯದಿಂದ ಅಂತ ಮನವಿ ಮಾಡಿಕೊಂಡಿದೆ. ಬಹುತೇಕ ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಅಭ್ಯರ್ಥಿಯಾಗಬಹುದು. ಹಾಸನ ಪ್ರಜ್ವಲ್ ರೇವಣ್ಣ ಹಾಲಿ ಸಂಸದರು, ಬಹುತೇಕ ಈ ಬಾರಿ ಪ್ರಜ್ವಲ್ ರೇವಣ್ಣನವರೇ ಜೆಡಿಎಸ್ನ ಅಭ್ಯರ್ಥಿಯಾಗ್ತಾರೆ. ಕೋಲಾರದಲ್ಲಿ ಮುನಿಸ್ವಾಮಿ ಗೆದ್ದಿದ್ರು. ಈ ಬಾರಿ ಜೆಡಿಎಸ್ಗೆ ಹಂಚಿಕೆಯಾಗಿರೋ ಕಾರಣದಿಂದಾಗಿ ಮಲ್ಲೇಶ್ ಬಾಬು ಜೆಡಿಎಸ್ನ ಅಭ್ಯರ್ಥಿಯಾಗಬಹುದು ಕೋಲಾರಕ್ಕೆ. ಈ 8 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಘೋಷಣೆಯಾದರೆ ಎಲ್ಲ 28 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದಂತೆ ಆಗತ್ತೆ. 2024ರ ಚುನಾವಣೆಗೆ ಒಂದು ವೇದಿಕೆ ಸೆಟ್ ಆಗುತ್ತೆ. ಕಾಂಗ್ರೆಸ್ ಈಗ 20 ಕ್ಷೇತ್ರಗಳಿಗೆ 24 ಕ್ಷೇತ್ರಗಳಿಗೆ ಘೋಷಣೆ ಮಾಡಿದೆ ಕಾಂಗ್ರೆಸ್. ಬಿಜೆಪಿ ಕೇವಲ 20 ಕ್ಷೇತ್ರಗಳಿಗೆ ಘೋಷಣೆ ಮಾಡಿದೆ. ಈಗ ಉಳಿದ 8 ಕ್ಷೇತ್ರವನ್ನು ಬಿಜೆಪಿ ಮಾಡಿದರೆ ಎಲ್ಲ ಕ್ಷೇತ್ರಗಳು ಕ್ಲಿಯರ್ ಆಗುತ್ತೆ. ಕಾಂಗ್ರೆಸ್ ಉಳಿದ 4 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದರೆ ಎಲ್ಲ ಕ್ಷೇತ್ರವೂ ಕೂಡ ಕ್ಲಿಯರ್ ಆಗುತ್ತೆ. ಇವತ್ತು ರಾಧಾಮೋಹನ್ ಅವರು ಬಿಜೆಪಿಯ ಉಸ್ತುವಾರಿ, ರಾಜ್ಯ ಚುನಾವಣಾ ಉಸ್ತುವಾರಿ, ಅವರು ಮಾತನಾಡಿದ್ರು. ಕೇಳ್ಕೊಂಡು ಬನ್ನಿ. ये लड़ाई हम अकेले नहीं लड़ रहे हैं, ये लड़ाई हम जेडीएस के साथ मिलकर के लड़ रहे हैं। हमने मांड्या की सीट, हमने हासन की सीट और हमने कोलार की सीट जेडीएस को दी है।
तो हमारा नुकसान भी हुआ है तो हमारे वहां सांसद अगर रहे हैं 2 सीटों पर तो हमारा नुकसान हुआ है, उन सांसदों के टिकट कटे हैं। भारतीय जनता पार्टी अपने कार्यकर्ताओं के भविष्य की चिंता करने वाली पार्टी। भारतीय जनता पार्टी ये जानती है कि अगर हमने जेडीएस के साथ समझौता करके अपनी सीटें 2 लोगों को कुर्बान किया है तो भारतीय जनता पार्टी उनका मूल्यांकन कर रही होगी। मैं आप 3 लोकसभाओं के कार्यकर्ता से माननीय प्रधानमंत्री की ओर से हाथ जोड़ करके प्रार्थना करता हूं, आप जैसा भी व्यवहार उन 3 लोकसभाओं में जेडीएस के प्रत्याशियों के साथ काम करेंगे, ठीक वैसा ही बर्ताव जेडीएस के कार्यकर्ता आपके शेष लोकसभा में भारतीय जनता पार्टी के प्रत्याशियों के साथ करेंगे। हमारे प्रत्याशियों को चुनने में 25 प्रत्याशी 25 कैंडिडेट्स वी हैव सेलेक्टेड। जेडीएस ने उसमें कोई हस्तक्षेप नहीं किया है, इसलिए जेडीएस कौन प्रत्याशी देती है ये हमारे हस्तक्षेप का विषय नहीं हो सकता है। हमें इस पर विवेचना नहीं करनी है कि बाप लड़ रहा है कि बेटा, दादा लड़ रहा है कि पोता, भीतर का कार्यकर्ता लड़ रहा है कि नेता। हमें इससे ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.